ನಮಸ್ತೆ ವೀಕ್ಷಕರೇ, ಸುನೀತಾ ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಅದು ಎಲ್ಲ ಫ್ರೈ ಆಗಬೇಕು. ಮೆಣಸಿಕಾಯಿ ಅದಾದ್ಮೇಲೆ ಉಳ್ಳಾಗಡ್ಡಿ ಹಾಕೋಬೇಕು. ಉಳ್ಳಾಗಡ್ಡಿ ಹಾಕಿ ಕೂಡ ನಾವು ಫ್ರೈ ಮಾಡಬೇಕು. ಅದನ್ನು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕೋದಾದ್ಮೇಲೆ ಇದು ನಾವೇನು ನೀರಲ್ಲಿ ಇಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಪೀಸ್ ಮಾಡಿ ಅದನ್ನೆಲ್ಲ ಹಾಕಬೇಕು. ಯಾಕೆ ನೀರಲ್ಲಿ ಹಾಕ್ಬೇಕಂದ್ರೆ ಅದು ಕಪ್ಪಾಗಿ ಹೋಗ್ತದೆ. ಅದಕ್ಕೆ ಇದನ್ನು ಕೂಡ ಸರಿಗೆ ನಾವು ಇದರಲ್ಲಿ ಬೇಯಿಸ್ಕೋಬೇಕು. ಅದು ಬೇಯುತ್ತನ ಇದೇನು ಸಾಬೂದಾನೆ ನೆನೆಸಿದ್ದು ಇರ್ತದಲ್ಲ, ಇದಕ್ಕೆ ನಾವು ಶೇಂಗಾ ಪುಡಿ ಹಾಕೋಬೇಕು. ಇದ್ರ ಒಳಗಿಂದ ಒಂದು ಸ್ವಲ್ಪ ಶೇಂಗಾ ಪುಡಿ ಇಟ್ಕೋಬೇಕು. ಯಾಕಂದ್ರೆ ಇದು ಮೊಸರು ಚಟ್ನಿಗೆ ಬೇಕಲ್ರಿ. ಅದಕ್ಕೆ ಸಾಬೂದಾನೆ ಒಳಗೆ ನಾವೇನು ಶೇಂಗಾ ಪುಡಿ ಹಾಕ್ಕೊಂಡಿದ್ದೀವಲ್ಲ, ನೀವು ಒಗ್ಗರಣೆ ಒಳಗೆ ಕೂಡ ಕರಿಬೇವು ಹಾಕ್ಬೋದು ಸ್ವಲ್ಪ, ಅಥವಾ ನೀವು ಸಾಬೂದಾನದ ಮೇಲೆ ಕೂಡ ಅನಂತರ ಕೊಬ್ಬರಿ ಹಾಕಬೇಕು. ಸಕ್ಕರೆ ಸ್ವಲ್ಪ, ಅನಂತರ ಕೊತ್ತಂಬರಿ ಹಾಕ್ಬೇಕ್ರಿ.
ಇಷ್ಟು ಹಾಕಿ ಎಲ್ಲವನ್ನು ಸರಿತಂಗ ಮಿಕ್ಸ್ ಮಾಡಬೇಕು. ಇದು ಮೊದಲು ನಾನು ನಿಮಗೆ ಸಾಬೂದಾನಿ ಏನು ತೋರಿಸ್ಕೊಂಡೆ ಅಲ್ರಿ, ಅದು ರಾತ್ರಿ ನಾನು ಸ್ವಚ್ಛ ಮಾಡಿ ಅದ್ರೊಳಗೆ ನೀರು ಒಂದು 2-3 ಸಾರಿ ಹಾಕಿ ಸ್ವಚ್ಛಾಗಿ ತೊಳೆದು ಅದನ್ನ ಸ್ವಲ್ಪ ನೆನೆ ಇಟ್ಕೋಬೇಕ್ರಿ. ರಾತ್ರಿ ನೆನೆ ಇಟ್ಕೊಂಡಿರೋದ್ರಿಂದ ಇದು ಏನಾಗ್ತದ, ಬಿಡಿ ಬಿಡಿಯಾಗಿ ಸರಿ ಉದುರು ಆಗಿಬಿಡ್ತದೆ. ತಿನ್ಲಿಕ್ಕೆ ಕೂಡ ಅಷ್ಟ ರುಚಿಯಾಗಿರ್ತದೆ. ಸರಿ ತಂಗ ನೆನಿಲಿಲ್ಲ ಅಂದ್ರೆ ಅದು ಜಿಗಿ ಜಿಗಿ ಆಗಿ ಗಂಟಾಗಿಬಿಡ್ತದೆ ರೀ. ನೋಡ್ರಿ, ಈ ಥರ ಚೆನ್ನಾಗಿ ಇದನ್ನು ಕಲಿಸ್ಬೇಕು. ಈಗ ಸಾಬೂದಾನಿ ಕಿಚಡಿ ರೆಡಿ ಆಯ್ತು ನೋಡ್ರಿ. ಇಷ್ಟು ಮೊಸರು ತಗೋಬೇಕ್ರಿ. ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಬೇಕು, ಉಳ್ಳಾಗಡ್ಡಿ ಹಾಕಬೇಕು, ಸಣ್ಣ ಎಕ್ದಮ್ ಸಣ್ಣ ಪೀಸ್ ಇರ್ಬೇಕ್ರಿ ಅದು. ಅನಂತರ ಅದು ಕೊತ್ತಂಬರಿ ಸೊಪ್ಪು ಹಾಕೋಬೇಕು, ಶೇಂಗಾ ಪುಡಿ ಇದು ಮಾಡಿ ಇಟ್ಕೊಂಡಿದ್ದು ಸೇಮ್ ನೀವು ಏನು ಸಾಬೂದಾನಿ ಕಿಚಡಿಗೆ ಏನು ನಾವು ಪದಾರ್ಥಗಳನ್ನ ಯೂಸ್ ಮಾಡ್ತೀವಿ ಅದಷ್ಟನ್ನು ಇದಕ್ಕೂ ಕೂಡ ಹಾಕ್ಬೇಕ್ರಿ. ಶೇಂಗಾ ಪುಡಿ ಹಾಕ್ಬೇಕು, ಕೊಬ್ಬರಿ ತುರಿದಿದ್ದನ್ನ ಸ್ವಲ್ಪ ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ರಿ ಸಾಬೂದಾನಿ ಕಿಚಡಿ ಜೊತೆಗೆ ಇದು ಮೊಸರು ಚಟ್ನಿ ಭಾಳ ರುಚಿ ಇರ್ತೈತ್ರಿ. ನೀವು ಮಕ್ಕಳಿಗೆ ಎಲ್ಲರ ಬಾಕ್ಸ್ ಕಟ್ಲಿಕ್ಕೆ ನೀವು ಕೊಡಾಕತ್ರಪ್ಪ ಅಂತಂದ್ರೆ ಬಾಕ್ಸ್ ಕಟ್ಟಿ ಕೊಡುವಾಗ ಈ ಚಟ್ನಿ ಕೂಡ ಹಾಕಿದ್ರೆ ಅದು ಆರಿದ ಮೇಲೆ ಕೂಡ ಆ ಚಟ್ನಿ ಹಾಕೊಂಡು ಸಾಬೂದಾನಿ ಕಿಚಡಿ ತಿಂದ್ರೆ ವಾ 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 ಮಮ್ಮಿ ಎಷ್ಟು ಚೆನ್ನಾಗಿ ಡಬ್ಬಿ ಕಟ್ಟಿ ಎಷ್ಟು ಚಲೋ ಇತ್ತು ಇವತ್ತು ಸಾಬೂದಾನಿ ಕಿಚಡಿ ಅಂತ ಹೇಳಿ ಮಕ್ಕಳು ಹೇಳ್ತಾರೆ ನೋಡ್ರಿ. ಇದು ನೋಡ್ರಿ ಬಿಸಿ ಬಿಸಿ ಸಾಬೂದಾನಿ ಕಿಚಡಿ ರೆಡಿ. ಇದು ನೋಡ್ರಿ ಉಪವಾಸ ಕೂಡ ತುಂಬಾ ಚೆನ್ನಾಗಿರ್ತದೆ. ಇದ್ರ ಜೊತೆಗೆ ಮೊಸರು ಚಟ್ನಿ ಕಾಂಬಿನೇಷನ್ ನೀವು ಹಂಗನು ತಿಂದ್ರ ಭಾಳ ರುಚಿ ಇರ್ತೈತ್ರಿ. ಈಗ ನೋಡ್ರಿ ಬಿಸಿ ಬಿಸಿ ಸಾಬೂದಾನಿ ಕಿಚಡಿ ಈ ಮಳೆಗಾಲದಾಗ ಎಷ್ಟು ರುಚಿ ಇರ್ತೈತಿ ನೋಡ್ರಿ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೊಸರು ಚಟ್ನಿ. ಓಕೆ, ಥ್ಯಾಂಕ್ ಯು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.